ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ನಾನು ಲಾಸ್ಟ್ ವಿಡಿಯೋನಾಗ ಕೃಷ್ಣನ ಪೀಠ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೆ. ಆಮೇಲೆ ಗ್ರೀನ್ ಕಲರ್ ರಂಗೋಲಿ ಮ್ಯಾಟ್ಸನ್ನು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೆ. ಆ ರಂಗೋಲಿ ಮ್ಯಾಟ್ಸನ್ನು ನಾನು ಯುಟಿಲೈಸ್ ಮಾಡ್ಕೊಂಡೇನಿ ಸುತ್ತಲೂ ಅಲಂಕಾರ ಮಾಡೋಕೆ. ಇಲ್ಲಿ ನೋಡ್ರಿ, ಗ್ಲಿಟರ್ ಪೇಪರ್ ಕಟ್ಟಿಂಗಿಂದ ಮಾಡಿದ್ದು ತೋರಿಸಿದ್ದೆ, ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡೀನಿ. ಕೃಷ್ಣನಿಗೆ ಅವಲಕ್ಕಿ ಮೊಸರು ಅಂದರೆ ತುಂಬಾ ಪ್ರೀತಿ, ಹಾಗಾಗಿ ನೈವೇದ್ಯಕ್ಕೆ ಥರದ ತಿಂಡಿಗಳನ್ನು ನಾನು ಇಲ್ಲಿ ಇಟ್ಟೀನಿ. ಸಣ್ಣ ಸಣ್ಣದಾದಂಥ ಮೂರ್ತಿ ಇಟ್ಟು ಡೆಕೋರೇಷನ್ನಾಗ ಭಾಳ ಚೆನ್ನಾಗಿ ಕಾಣ್ತೈತಿ. ಇಲ್ಲಿ ಸಣ್ಣ ಕೃಷ್ಣನ ಮೂರ್ತಿ ಇಟ್ಟು ಸಣ್ಣ ಮುತ್ತಿನ ಹಾರನ ಹಾಕೀನಿ. ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿನ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಕೃಷ್ಣನ ಲೀಲೆಗಳನ್ನು ನಾವು ಮಕ್ಕಳಿಗೂ ಕೂಡ ಹೇಳಬೇಕು, ಸಣ್ಣ ಪುಟ್ಟ ಕಥೆಗಳ ಮೂಲಕ ಅವರಿಗೆ ತಿಳಿಸ್ಬೇಕು. ಈ ಥರದ ವಿಡಿಯೋಸ್ ನಿಮ್ಗೇನಾದರೂ ಬೇಕಾದ್ರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ, ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ರಿ. ನಮ್ಮ ಕೃಷ್ಣ ಜನ್ಮಾಷ್ಟಮಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.